ಇವತ್ತು ನಾವು ನಮ್ಮ 12ನೇ ಪರ್ವವಾದ ಶಾಂತಿ ಪರ್ವಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ಯುದ್ಧ ಮುಗಿತು, ಪಾಂಡವರು ಗೆದ್ರು. ಈಗ ಯುಧಿಷ್ಠರ ಹಸ್ತಿನಾಪುರಕ್ಕೆ ರಾಜ ಆಗ್ತಾನ. ಕುರುಕ್ಷೇತ್ರ ಯುದ್ಧ ಮುಗಿದು ಪಾಂಡವರು ವಿಜಯಶಾಲಿ ಆಗ್ತಾರೆ. ಯುದ್ಧದ ಕೊನೆಯಲ್ಲಿ ಧರ್ಮರಾಜನಿಗೆ ತಾವು ಸಾಯಿಸಿದ ಶತ್ರುಸೇನೆಯ ಮಹಾವೀರ ಕರ್ಣ ತಮ್ಮ ಸ್ವಂತ ಅಣ್ಣ ಎಂದು ತಿಳಿಯುತ್ತದೆ. ಈ ವಿಷಯ ತಿಳಿದ ಧರ್ಮರಾಜನ ಮನಸ್ಸು ತುಂಬ ನೊಂದು ಹೋಗುತ್ತದೆ. ನಮ್ಮ ಸ್ವಂತ ಅಣ್ಣ, ತಾತ, ಗುರುಗಳನ್ನು ಕೊಂದು ಕೋಟ್ಯಾಂತರ ವಿಧವೆಯರ ಕಣ್ಣೀರಿನ ಮೇಲೆ ಕಟ್ಟುವ ರಕ್ತಸಿಕ್ತ ಸಿಂಹಾಸನ ನನಗೆ ಬೇಡ ಎಂದು ಯುಧಿಷ್ಠಿರ ವೈರಾಗ್ಯ ತಾಳುತ್ತಾನೆ. ತನ್ನ ಶಸ್ತ್ರಗಳನ್ನು ಕೆಳಗಿಟ್ಟು ಕಾವಿ ಬಟ್ಟೆ ಧರಿಸಿ ಕಾಡಿಗೆ ಹೋಗಲು ಸಿದ್ಧನಾಗ್ತಾನೆ. ಅಂದ್ರೆ ಈಗ ಧರ್ಮರಾಜ ರಾಜ ಆಗೋದಿಲ್ವಾ? ಹಾಗಾದ್ರೆ ಈಗ ಯಾರಿಗ್ ಮಾಡ್ತಾರೆ ಪಟ್ಟಾಭಿಷೇಕ? ಆ ಸಮಯದಲ್ಲಿ ದ್ರೌಪದಿ ಮತ್ತು ಭೀಮ ಇಬ್ಬರು ಬಂದು ಧರ್ಮರಾಜನಿಗೆ ಕ್ಷತ್ರಿಯ ಧರ್ಮವನ್ನು ನೆನಪಿಸುತ್ತಾರೆ. ಶತ್ರುಗಳನ್ನು ಕೊಂದು ನಂತರ ರಾಜ್ಯವನ್ನು ಆಳದೆ ಕಾಡಿಗೆ ಓಡಿ ಹೋಗುವುದು ಹೀಡಿತನ ಎಂದು ಭೀಮ ಗದರಿಸುತ್ತಾನೆ. ನಂತರ ವೇದವ್ಯಾಸರು ಮತ್ತು ಕೃಷ್ಣ ಧರ್ಮರಾಜನ ಹತ್ರ ಯುದ್ಧದಲ್ಲಿ ಸತ್ತವರೆಲ್ಲ ತಮ್ಮ ಕರ್ಮದ ಕಾರಣ ಸತ್ತಿದ್ದಾರೆ, ನೀನು ಕೇವಲ ನಿಮಿತ್ತ ಮಾತ್ರ. ಪ್ರಜೆಗಳನ್ನು ಅನಾಥರಾಗಿ ಬಿಟ್ಟು ಕಾಡಿಗೆ ಓಡಿ ಹೋಗುವುದು ಮಹಾಪಾಪ ಎಂದು ತಿಳಿಸಿ ಧರ್ಮರಾಜನಿಗೆ ಶಾಸ್ತ್ರೋಕ್ತವಾಗಿ ಪಟ್ಟಾಭಿಷೇಕ ಮಾಡಿಸುತ್ತಾರೆ. ಹಬ್ಬ, ಅಂತೂ ಯುಧಿಷ್ಠಿರ ರಾಜ ಆದ. ಮುಂದೇನು? ಪಟ್ಟಾಭಿಷೇಕವಾದರೂ ಯುಧಿಷ್ಠಿರನ ಮನಸ್ಸಿನಲ್ಲಿ ಧರ್ಮ, ಅಧರ್ಮ, ನ್ಯಾಯ, ಕರ್ತವ್ಯಗಳ ಮೇಲೆ ತುಂಬ ಕನ್ಫ್ಯೂಷನ್ ಆ್ಯಂಡ್ ಯೋಚನೆ ಕೂಡ ಆಗ್ತಾ ಇರುತ್ತೆ. ಇದನ್ನು ಗಮನಿಸಿದ ಕೃಷ್ಣ ಒಂದು ಯೋಚನೆ ಮಾಡ್ತಾನೆ. ಯೋಚನೆನಾ? ಅದೇನದು? ಕೃಷ್ಣನಿಗೆ ಗೊತ್ತು, ಈಗ ಭೂಮಿಯಲ್ಲಿ ಉಳಿದಿರುವ ಏಕೈಕ ಮಹಾಜ್ಞಾನಿ ಎಂದರೆ ಭೀಷ್ಮ ಪಿತಾಮಹರು ಅಂತ. ಅವರು ಉತ್ತರಾಯಣ ಕಾಲಕ್ಕಾಗಿ ತಮ್ಮ ಪ್ರಾಣವನ್ನು ಹಿಡಿದಿಟ್ಟುಕೊಂಡಿರುತ್ತಾರೆ. ಆಗ ಕೃಷ್ಣ ಪಾಂಡವರನ್ನು ಯುದ್ಧ ಭೂಮಿ ಅಂದರೆ ರಣರಂಗಕ್ಕೆ ಕರೆದುಕೊಂಡು ಹೋಗಿ ಎಲ್ಲರೂ ಭೀಷ್ಮರಿಗೆ ನಮಸ್ಕಾರ ಮಾಡ್ತಾರೆ. ನಂತರ ಕೃಷ್ಣನು ಭೀಷ್ಮರಲ್ಲಿ, ಪಿತಾಮಹರೇ, ನಿಮ್ಮ ಅಂತ್ಯದೊಂದಿಗೆ ಈ ಜಗತ್ತಿನ ಮಹಾನ್ ಜ್ಞಾನವು ನಶಿಸಿ ಹೋಗಬಾರದು. ಶೋಕದಲ್ಲಿ ಮುಳುಗಿರುವ ಯುಧಿಷ್ಠನಿಗೆ ರಾಜಧರ್ಮ ಮತ್ತು ಮೋಕ್ಷದ ದಾರಿಯನ್ನು ತೋರಿಸಿ ಎಂದು ವಿನಂತಿಸಿಕೊಳ್ಳುತ್ತಾನೆ. ಭೀಷ್ಮರು ಕೃಷ್ಣನ ಅಪ್ಪಣೆಯಂತೆ ರಾಜಧರ್ಮವನ್ನು ಬೋಧಿಸಲು ಪ್ರಾರಂಭಿಸುತ್ತಾನೆ. ಜಯ ಜಯ